Happy birthday to you. ಹೋಗು ಕರ್ಕೊಂಡು ಹೋಗ್ರಿ ಮೂರ್ನಾಲ್ಕು ಸರಿ ಆಫ್ ಮಾಡ್ಬಿಟ್ಟಿದ್ದೀನಿ ಜನರ ಮುಂದೆ. ನಮ್ಮ ಸಬ್ಸ್ಕ್ರೈಬರ್ ತಿಂತಿದ್ರಿ ಯಾರ್ಯಾರು. It is a farm. Hi, so welcome back to my new vlog, guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾವು ನಮ್ಮ ಪಾರ್ಕಿಂಗಿಂದ. ನೈಟ್ ಈಗ 11:30 ಆಗಿದೆ, 11:30 ಹತ್ತಿರ ಇದೆ. ಪ್ರಶಾಂತ್ ಅಣ್ಣ ಮನೆಗೆ ಹೋಗ್ತಾ ಇದ್ದೀನಿ ಬಿಕಾಸ್ ನಾನು ನೆನ್ನೆ ಹೇಳ್ದಂಗೆ ಅವ್ರ ಬರ್ಡೇ ಇವತ್ತು. ಸೊ ಲೆಟ್ಸ್ ಗೋ. ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ ಕೇಕ್ ಇಟ್ಕೊಂಡು. ಪ್ರಶಾಂತ್ ಅಣ್ಣ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಈಗ ಅವ್ರು ಕೇಕ್ ಇಟ್ಕೊಂಡು ಕಾಯ್ತಿದ್ದಾರೆ. ಸೊ ಬೇಗ ಹೋಗಿ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸಿ ವಾಪಸ್ ಬಂದು ಮಲ್ಕೋಬೇಕು ಬಿಕಾಸ್ ನಾನು ಸಕ್ಕ ಟೈರ್ಡ್ ಆಗಿದ್ದೀನಿ. ವಾಟರ್ ಪಾರ್ಕ್ಗೆ ಹೋಗಿ ಆಟ ಆಡಿ ಅದಾದ್ಮೇಲೆ ಮತ್ತೆ ಜಿಮ್ಮಲ್ಲಿ ಸಖತ್ ಹೆವಿ ವರ್ಕೌಟ್ ಮಾಡಿ ಬಂದಿದ್ದೀನಿ. ಸೊ ಈಗ ಮಲ್ಕೊಂಡು ಬೆಳಗ್ಗೆನೆದ್ದು ಇನ್ನೊಂದು ಶೂಟ್ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಲೆಟ್ಸ್ ಗೋ. ಪ್ರಶಾಂತ್ ಅಣ್ಣ ಸರ್ಪ್ರೈಸ್ ಆಗ್ತಾರೇನೋ ಅಂತ ನೋಡೋಣ ಬನ್ನಿ ಗೈಸ್. ಸೊ ನಾನು ಪ್ರಶಾಂತ್ ಅಣ್ಣ ಮನೆ ರೀಚ್ ಆದೆ. ಕೆಳಗಿದ್ದೀನಿ ಪಾರ್ಕಿಂಗಲ್ಲಿ. ನಾನು 11:40 ನಮ್ಮ ಮನೆ ಹತ್ರ ಆಗಿದ್ದೆ ಅಂದ್ಕೊಂಡೆ. ನೋಡ್ರಿ ಇವಾಗ 11:40 ಆಗಿದೆ. ಸೊ ನಾನು 11:10-20 ಹಂಗೆ ಹೊರಟಿರೋದು ಮೇ ಬಿ. ನಾನು 11:40 ಆಗೋಗಿರುತ್ತೆ ಅಂತೇಳಿ ಎದ್ದು ಹೊರಟೆ. ಮೊಬೈಲ್ ಟೈಮ್ ನೋಡ್ತೀರಾ. ಸೊ ಈಗ ಏನು ಸರ್ಪ್ರೈಸ್ ಮಾಡೋಕ್ಕಿಲ್ಲ ಏನಿಲ್ಲ ಗೈಸ್, ಸುಮ್ಮನೆ ಹೋಗ್ತೀನಿ ಈಗಲೇ ಡೈರೆಕ್ಟಾಗಿ. ಇನ್ನು 20 ನಿಮಿಷ ಇದೆ, ಎಲ್ಲ ಮೇಲೆ ಇರುತ್ತೆ ಕುಶಾಲಣ್ಣ ಎಲ್ಲ. ಸೊ ಅವರು ಅಂದರು ರಿಯಾಕ್ಷನ್ ಕೊಡೋರು ಸರ್ಪ್ರೈಸ್ ಕೊಡ್ಬೋದು, ರಿಯಾಕ್ಷನ್ನೇ ಕೊಡಲ್ಲ ಪ್ರಶಾಂತ್ ಅಣ್ಣ. ಸರ್ಪ್ರೈಸ್ ಕೊಟ್ಟು ಏನು ನ್ಯೂಸು ಅಂದ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು ವಿಶ್ ಮಾಡ್ಬಿಟ್ಟು ಬಂದ್ಬಿಡೋಣ ಬನ್ನಿ. ನಾನು ಕೇಕ್ ತೊಗೊಳ್ಳೋಣ ಅಂತ ಹುಡುಕ್ದೆ, ಕೇಕು ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ, ಎಲ್ಲ ಕ್ಲೋಸ್ ಇದೆ. ಸೊ ನಾಳೆ ಏನಾದರೂ ಟೈಮ್ ಸಿಕ್ಕರೆ ಶೂಟ್ ಮುಗಿದ್ಮೇಲೆ ಬಂದು ಒಂದು ಕೇಕು ಇಲ್ಲಾಂದರೆ ಪ್ರಶಾಂತ್ ಅಣ್ಣ ಒಂದು ಗಿಫ್ಟ್ ಕೊಟ್ಬಿಟ್ಟು ಮಾಡೋಣ. ಏನು ಮಾಡ್ಬೋದು ನೋಡೋಣ. ಯಾರು ಓಪನ್ ಮಾಡ್ಬೋದು? ಅದಕ್ಕೆ ಇಲ್ಲ ಅಂದರೆ ಪ್ರಶಾಂತ್ ಅಣ್ಣ, ಅದಕ್ಕೆ ಇಲ್ಲ ಪ್ರಶಾಂತ್ ಅಣ್ಣ ಅಲ್ಲಿಂದ ನೋಡ್ತಾ ಇದೆ. ಹಾಯ್ ಗುಂಡಮ್ಮ, ಹಾಯ್ ಗುಂಡಮ್ಮ, ಹಾಯ್ ಹಾಯ್ ಗುಂಡಮ್ಮ, ಹಾಯ್ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಪ್ರಶಾಂತ್ ಅಣ್ಣ ಏನಣ್ಣ ಇವತ್ತೊಂದು ದುರಂತ ಆಗಿದ್ದು. ನೀನು ಉಟ್ಬಿಟ್ಟಲ್ಲ. ಮತ್ತೆ ಮಾಡು ಸಿಕ್ತು ಮತ್ತೆ ಮಾಡು, ಕರೆಕ್ಟಾಗಿ ಮಾಡು, ಬೇಗ ಮಾಡು. ನಾವು ಪ್ರಶಾಂತ್ ಅಣ್ಣ ಮನೆಗೆ ಹೋಗ್ತಿದ್ವಿ ಚಿಕ್ಕವರಿದ್ದಾಗ. ಪ್ರಶಾಂತ್ ಅಣ್ಣ, ನಾನು ನನ್ನ ತಮ್ಮ ಜೊತೆಗೆ ಸ್ನಾನ ಮಾಡ್ತಿದ್ದು. ಅವಾಗ ಈ ಸ್ಟೆಪ್ ಆಗ್ತಿದ್ವಿ ನಾವು 3 ದಿನ ಚಡ್ಡಿ ಹಾಕೊಂಡು ಐಗೂರೆ ಅಂತಿದ್ವಿ. ಸೊ ಪ್ರಶಾಂತ್ ನನ್ನ ಕೆಲ ರೆಡಿ ಮಾಡಿಸ್ತಾ ಇದೀವಿ. ಟೇಬಲ್ನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡೋಣ, ಬೇಗ ಕೇಕ್ ಕಟ್ ಮಾಡಬೇಕು. ಕೇಕ್ನು ತಂದಿಲ್ಲ ಇಟ್ಬಿಟ್ಟವ್ರೆ ಗೈಸ್. ಕೇಕ್ ಆದ್ರೂ ಸರ್ಪ್ರೈಸ್ ಮಾಡೋದಲ್ವಾ? ಸರ್ಪ್ರೈಸ್ ಆಗಲ್ಲ ಬಟ್ ಅದು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ಪಟಾಂಟು ಅಣ್ಣ, ಹ್ಯಾಪಿ ಬರ್ತ್ಡೇ ಟು ಯು. ಕ್ಲಾಪ್ ಹೊಡಿರಪ್ಪ. ರೆಕಾರ್ಡ್ ಆಗೋಯ್ತು. ನನ್ನ ಬ್ಲಾಗ್ ನೋಡೋ ಪ್ರಸಾದ್ ಮೇಲೆ. ಕೇಕ್ ಒಂದು ಕ್ಲೋಸ್ ಅಪ್ ಶಾರ್ಟ್ ತೊಗೊಳ್ಳೋಣ. ನೋಡಿ ಚೆನ್ನಾಗಿದೆ ಕೇಕ್. ಪಾರ್ಟ್ ಬೈ ಪಾರ್ಟ್ ಎಲ್ಲ ಮಿಸ್ಸಿಂಗ್ ಆಗ್ತದೆ ಕೇಕ್ ಅಲ್ಲಿ. ಹ್ಯಾಪಿ ಟು ಯು. ನೀನು ಕೂತ್ಕೊಳ್ಳೋಣ ಪಿಕ್ಚರಣ್ಣ. ಹ್ಯಾಪಿ ಟು ಯು. ಪಪ್ಪಿ ಕೊಡಕ್ ಹೋಗ್ತಾ ಇದೀಯಾ? ಕೊಟ್ಬಿಡು ಒಂದು ಹೋಗ್ಲಿ. ಕೊಟ್ಬಿಡು ಒಂದು ಪಪ್ಪಿ ಹೋಗ್ಲಿ. ಏನು ಈಗ ತಾನೇ ಮದುವೆ ಆದಂಗೆ ತಿನ್ನಿಸ್ತವ್ರು ಇಬ್ರು ಒಬ್ರಿಗೊಬ್ರು. ನನ್ನ ಬರ್ಡೇ ಗಿಫ್ಟ್ ಕೊಡ್ತಾರೆ. ಸೊ ಫೈನಲಿ 12:10, 12:15 ಹೊರಟಿದ್ದೀವಿ. ಸೊ ಕೇಕ್ ಕಟ್ ಆಯಿತು. ನಾವು ಸರಿಯಾಗಿ ತಿಂದು ಖಾಲಿನೂ ಮಾಡಿಬಿಟ್ವಿ, ಅವ್ರು ಗುಡ್ಸ್ಲಿಲ್ಲ ಅಲ್ವ. ಈಗ ಪ್ರಶಾಂತ್ ಅಣ್ಣ ಜಾವ ಬೈಕ್ ಓಡ್ಸೋಕ್ಕೆ ಕೆಳಗೆ ಬರ್ತಾ ಇದ್ದಾರೆ. ಲೆಟ್ಸ್ ಗೋ. ಸೊ ಪ್ರಶಾಂತ್ ಅಣ್ಣ ವಾಪಸ್ ಬಂದೇ ಬಿಡ್ತು ಅಲ್ವಾ? ನಾಯ್ಸ್ ಗುಮ್ ಅನ್ನುತ್ತಲ್ಲ ಜಾಸ್ತಿ. ಬಟ್ ಒಂದೊಂದ್ಸರಿ ಈ ತರ ರೋಡಲ್ಲಿ ಹೋಗ್ಬೇಕಾದ್ರೆ ನಂಗೆ ಭಯ ಆಗುತ್ತೆ. ಇಷ್ಟೊತ್ತಿಗೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ನಂಗೆ ಭಯ ಆಗುತ್ತೆ ಸೌಂಡು. ಗೈಸ್ ಈಗ ಪ್ರಶಾಂತ್ ಅಣ್ಣ ಗಾಡಿ ಓಡಿಸ್ಬಿಟ್ಟು ಹೆಂಗಿದೆ ಅಂತ ಹೇಳ್ತು. ಅದು ಬಿಟ್ಟರೆ ಈಗ ನಮ್ಮ ಫ್ರೆಂಡ್ ಒಬ್ಬರದು ಈ ಗಾಡಿ ಇದೆ. ಏನಂತಾರೆ ಇದು? ಓಮ್ನಿನಾ? ಈಕೋ ಇದು ನೋಡ್ಸ್ ನೋಡೋಣ ಹೆಂಗಿದೆ ಅಂತ. ನಾನು ಡಿಫ್ರೆಂಟ್ ಕಾರ್ ಓಡ್ಸೋಕ್ಕೆ ಮಜಾ ಬರುತ್ತೆ ನನಗೆ. ಅದೇ ಸ್ವಿಫ್ಟು, ಅದೇ ಸ್ಕೋಡಾ ರ್ಯಾಪಿಡು,
ಪಾಪ ಕೇಳಲ್ಲ ಕೊಡುತ್ತೆ ಪ್ರಶಾಂತ್ ಅಣ್ಣ. ಅದೇ I-10 ಓಡಿಸಿ ಸಾಕಾಗ್ತದೆ. ಕಿಡ್ನಾಪ್ ಗಾಡಿ ಹಾಕೋ ಕುಶಾಲ ನಾನು ತಳ್ಳು ಒಳಗೆ. ಅಣ್ಣ ರೀಕ್ರಿಯೇಟ್ ಮಾಡು ಸೀನು. ನಾನು ಪ್ರಶಾಂತ್ ನಡ್ಕೊಂಡು ಹೋಗ್ತಿರ್ತೀವಿ. ಟಕ್ಕಂಡು ಹೊಡ್ತೋಗಿ ಹೇಳ್ಕೊಂಬಿಡು ಪ್ರಶಾಂತ್ ನನ್ನ. ರೆಡಿ 3, 2, 1 ಸ್ಟಾರ್ಟ್. ಹೋಗು ಕರ್ಕೊಂಡೋಗ್ರಿ ಹೋಗ್ಬಿಟ್ರು ಗೈಸ್ ಹೋಗ್ಬಿಟ್ರು. ದಿಸ್ ಇಸ್ ಆಲ್ ಫಾರ್ ಫನ್. ನೋ ಎಂಕರೇಜ್ಮೆಂಟ್ ಫಾರ್ ಕಿಡ್ನಾಪ್ಸ್. ಇಟ್ ಈಸ್ ರಿಯಲಿ ವೆರಿ ಬ್ಯಾಡ್ ಟು ಡೂ. ಯಾರು ಮಾಡಬೇಡಿ. ಈ ಗಾಡಿ ನೋಡ್ರೆ ನಂಗೆ ಓಮ್ನಿ ನೆನಪಾಗುತ್ತೆ. ಸೇಮ್ ಹಂಗೆ ಇರೋದಲ್ವಾ ಡೋರ್ಸ್ ಎಲ್ಲ. ಸಕತ್ತಾಗಿದೆ ಗಾಡಿ ಇದು. ನೋಡಿ ಅರ್ಧ ಸನ್ ರೂಫ್ ಇದ್ದಂಗಿದೆ. ಇಷ್ಟು ದೊಡ್ಡದಿದೆ ಕಿಟಕಿನ. ಎಷ್ಟು ದೊಡ್ಡದಿದೆ ಗೊತ್ತಾ? ಇಲ್ಲಿ ನನ್ನ ಫೋನಲ್ಲೇ ಕವರ್ ಆಗ್ತಿಲ್ಲ ಕಿಟಕಿ. ಇಲ್ಲಿಂದ ಇಲ್ಲಿಗಿದೆ. ಸಕತ್ತಾಗಿದೆ ಅಣ್ಣ. ಹಂಗೆ ಅಲ್ಲಿಂದ ಇಡಿ ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲಿಂದ ಇಲ್ಲಿಗೆ ಅರ್ಧ ಆಚೆನೇ ಹೋಗ್ಬೋದು. ಮೇಲ್ ಕೂತ್ಕೊಂಡು ಗೈಸ್ ಫೈನಲಿ ಈ ಕಾರ್ನ ಓಡಿಸ್ತಾ ಇದ್ದೀವಿ. ಕಾಫಿ ಕುಡಿಯೋಕೆ ಬಂದ್ವಿ. ಕಾಫಿ ಕುಡಿದ್ವಿ. ಆಮೇಲೆ ಹಂಗೆ ಇಲ್ಲಿ ಹೋಟ್ಲ್ ಇತ್ತು. ಸಾಯಿಲು ತಿಂತಿಲ್ಲಂತೆ. ನಾವು ಅಪ್ಪ ಅಮ್ಮ ಎಲ್ಲೋ ಆಚೆ ಹೋಗಿದ್ದಾರೆ ಫಂಕ್ಷನ್ಗೆ. ಅವ್ರು ಬರೋದು ಲೇಟ್ ಆಗುತ್ತೆ. ಅದಕ್ಕೆ ಇಲ್ಲೇ ಊಟ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಪಾರ್ಸಲ್ ಇಸ್ಕೊಂಡಿದ್ದೀನಿ. ಈಗ ಈ ಕಾರ್ ಓಡಿಸೋಣ ಹೇಗಿರುತ್ತೆ ನೋಡೋಣ. ಗಟ್ಟಿಯಾಗಿ ಎಳಿಬೇಕು. ಗಟ್ಟಿಯಾಗಿ ಎಳಿಬೇಕು. ಇಳಿದೇ ಎಳಿಯಬೇಡ್ದು. I-10ಗೆ ನೋಡಿ ಹೆಂಗಿದೆ ಗಾಡಿ ಎಕ್ಸ್ಪೀರಿಯನ್ಸ್. 3-4 ಸರಿ ಆಫ್ ಮಾಡ್ಬಿಟ್ಟಿದ್ದೀನಿ ಜನರ ಮುಂದೆ. ನಮ್ಮ ಸಬ್ಸ್ಕ್ರೈಬರ್ ತಿಂತಿದ್ರು ಯಾರ್ಯಾರು. ಅವ್ರ ಮುಂದೆ 3 ಸರಿ ಆಫ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಒಂಚೂರು ಅಭ್ಯಾಸ ಆಗ್ಬೇಕು. ಇವಾಗ ಆಫ್ ಆಗಲ್ಲ. AC ಆನ್ ಮಾಡ್ರು. ವಿಂಡೋ ಓಪನ್ ಮಾಡಿ. AC ಇದೆಯಾ? ವಿಂಡೋ ಓಪನ್ ಮಾಡಿದ್ರೆ ಬರುತ್ತೆ. ವಿಂಡೋ ಓಪನ್ ಮಾಡ್ರೆ AC ಅಂತೆ. ನೈಸ್. ಇನ್ನಲ್ಲಿ ಹೊರಟಿದ್ದೀನಿ. ಬೈ ಹ್ಯಾಪಿ ಬರ್ಡೇ ಅಗೇನ್. ಬೈ ಬ್ರೋ. ಬಾಯ್ ಕುಶಲಣ್ಣ. ಬಾಯ್. कल मिलेंगे. सी यू. बाय. कल मिलेंगे. डन. ठीक है. हमें राय प्यार के कल मिलेंगे चलते ಬಂದೆ. ಮಲ್ಕೊಳ್ತಾ ಇದ್ದೀನಿ. ಫ್ಯಾನ್ ಆನ್ ಮಾಡಿದ್ದೀನಿ ಅಂತ. ಈಗ ಆಗಿಂದ ಅಲ್ಲಾಡ್ತಾ ಇದೆ. ನಾನು ಸ್ಟಾಪ್ ಮಾಡಿದ್ರು 1-2 ನಿಮಿಷ ಮತ್ತೆ ಅಲ್ಲಾಡುತ್ತೆ. ನನಗಂತೂ ಗಾಬರಿ ಆಗ್ತೈತೆ. ಎತ್ತಿಟ್ಬಿಡ್ತೀನಿ ಫಸ್ಟ್. ಇಲ್ಲ ಇದನ್ನ ಮೂಲೆಗೆ ತಳ್ಬಿಡ್ತೀನಿ. ಹಾಯ್ ಗೈಸ್. ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಬಂದು ನಿನ್ನೆ ಮಲಗಿದ್ದೆ. 3-4 ಗಂಟೆ ಆಯಿತು. ನಿದ್ದೆನೇ ಬರಲ್ಲ. ನಿದ್ದೆನೇ ಬರ್ತಿಲ್ಲ ತುಂಬ ದಿನದಿಂದ. ಸೊ ಈಗ ನಾನು ನನ್ನ ಕಾರ್ ಇದೆ ಇಲ್ಲಿ ಹತ್ತಿರದಲ್ಲಿ ಗ್ಯಾರೇಜಲ್ಲಿ ಕೊಟ್ಟಿದ್ವಲ್ಲ. ಅವ್ರು ರೆಡಿ ಮಾಡಿದ್ದಾರೆ ಅಂತ ಕೀ ಎಲ್ಲ. ಅದನ್ನ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಇಟ್ಕೊ ಗೈಸ್. ನಡ್ಕೊಂಡೇ ಬಂದ್ಬಿಟ್ಟೆ. 1 ಕಿಲೋಮೀಟರ್ ಇದೆ ಅಂದ್ಕೊಳ್ಳಿ. ಬಿಸಿಲು ಸಖತ್ತು. ಫೈನಲಿ ನಮ್ಮ ಗಾಡಿ ಇರೋ ಜಾಗಕ್ಕೆ ಬಂದಿದ್ದೀನಿ. ಎಲ್ಲಿದೆ ನಮ್ಮ ಗಾಡಿ ನೋಡ್ಬೇಕೀಗ. ನೋಡಿ ನಮ್ಮ ಸ್ಕೋಡಿ ಬಾಡಿ ಧೂಳಾಗಿ ಬಿದ್ದಿದೆ. ಈಗ ಇದನ್ನು ವಾಶ್ ಮಾಡಿಕೊಡ್ತಾರೆ. ಸ್ಕೋಡಾ ರ್ಯಾಪಿಡ್ನ ಫುಲ್ ವಾಶ್ ಮಾಡ್ಬೇಕಂತ ಕೇಳಿದ್ರು. ಟೈಮ್ ಇಲ್ಲ. ಬರೀ ಮೇಲ್ಗಡೆ ನೀರು ಹೊಡ್ಬಿಟ್ಟು ಕೊಡಿ ಅಂತ ಹೇಳಿದ್ದೀನಿ. ಮತ್ತೆ ನಾಳೆ ವಾಶಿಗೆ ಬಿಡೋಣ ಬೇಕಿದ್ರೆ. ಬ್ಲೋ ಹಾಕ್ಸ್ಬೇಕು. ಬ್ಲೋ ಇಲ್ಲ. ಫೈನಲಿ ವಾಶ್ ಹಾಕಿ ಗಾಡಿ ತೊಗೊಂಬಂದಿದ್ದೀನಿ. ಈಗೇನು ಪ್ರಾಬ್ಲಮ್ ಇಲ್ಲ ನಮ್ಮ ಸ್ಕೋಡಿ ರ್ಯಾಪಿಡಲ್ಲಿ. ಎಲ್ಲ ಕರೆಕ್ಟಾಗಿದೆ ಸ್ಕೋಡಿ ಬಾಡಿ. ಈಗ ಕೀನ ಮನೇಲಿ ಇಟ್ಬಿಟ್ಟು ನನ್ನೊಂದು ಶೂಟ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಸಂಜೆ ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಏನೇನೋ ಕತೆಗಳಿದೆ. ನಿಮಗೆ ನನ್ನ ಶೂಟ್ ಮುಗಿಸಿ ಆಮೇಲೆ ಸಿಗ್ತೀನಿ. ಪ್ರಮೋಷನ್ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ಸುಜಿತ್ ಗಾಡಿ ಪಂಚರ್ ಆಗ್ಬಿಟ್ಟಿದೆ. ನಾನು ಆಟೋಲ್ಲಿ ಬಂದಿದ್ನಲ್ಲ. ಸೊ ನಂದು ಡೆಂಟಲ್ ಅಪಾಯಿಂಟ್ಮೆಂಟ್ ಬೇರೆ ಇತ್ತು. ಪಂಚರ್ ಆಗ್ಬಿಟ್ಟಿದೆ. ನೋಡಲಿ ಬರ್ತಾ ಇದೆಯಾ? ಸೊ ಶೂಟ್ ಮುಗೀತು ಆ್ಯಂಡ್ ಪಂಚರ್ ಆಗಿತ್ತು. ಪಂಚರ್ ಹಾಕ್ಸ್ಕೊಂಡು ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ನನ್ನ ಕ್ಲಿಪ್ನ ಸರಿ ಮಾಡಿಸ್ಕೊಂಡು ವಯಸ್ಸು ನಾನು ಕ್ಲಿಪ್ಪು ಹಾಕ್ಸೋಕ್ಕೆ ಶುರು ಮಾಡಿ 1 ವರ್ಷ ಆಯ್ತಂತೆ. ನನಗೆ ನೆನಪೇ ಇಲ್ಲ. ಅವ್ರು ಹೇಳ್ತವ್ರೆ ನಮಗೆ ಅಲ್ಲಿ ರಿಸೆಪ್ಷನಿಸ್ಟು 1 ವರ್ಷ ಆಗಿದೆ ನೀವು ಸ್ಟಾರ್ಟ್ ಮಾಡಿ ಅಂತ. 1 ವರ್ಷ ಆಗೋಯ್ತು ಅಂತ ನಾನು ಇನ್ನೊಂದು 3-4 ತಿಂಗಳಾಗಿರ್ಬೋದು ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಹಿಂಗಾಗಿ ಹೋಗಿದ್ದ ಟೈಮ್ ಹೆಂಗೆ ಓಡ್ತಾ ಇದೆ ಅಂದರೆ ಕ್ರೇಜಿ. ಸೊ ಈಗ ನಾವು ಹೋಗ್ತಿರೋದು ಏನಿಗೆ ಅಂದರೆ ಬಟ್ಟೆ ತೊಗೊಳಕ್ಕೆ. ತುಂಬ ದಿನ ಆಯಿತು ಬಟ್ಟೆ ಶಾಪಿಂಗ್ ಮಾಡಿ. ಸೊ ಇವತ್ತು ಹೋಗಿ ಬಟ್ಟೆ ಶಾಪಿಂಗ್ ಮಾಡೋಣ. ಸುಜಿತ್ ನನಗೆ ಒಂದ್ಸರಿ ಟೀ-ಶರ್ಟ್ ಕೊಡಿಸ್ತೀನಿ ಅಂತ ಹೇಳಿದ. ಇನ್ನೂ ಕೊಡಿಸಿಲ್ಲ. ಅದನ್ನ ಈಸ್ಕೊಡೋಣ ಇವತ್ತು. ಸೊ ಫೈನಲಿ ಒಂದು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನೋಡೋಕ್ಕೆ ಬಟ್ಟೆನ. ಅದು ಬಿಟ್ಟರೆ ನೋಡಿ ಚಿಕ್ಕ ಹುಡುಗ ಹೆಂಗೆ ನೋಡ್ಕೊಂಡು ಫೋನ್ನ. ಹಾಯ್ ಇವ್ನ್ಯಾವನ ಸೆಡೆ ನನ್ನ ಮಗ. ಗೈಸ್ ಒಂದು ಶಾಪ್ ಹೋಗಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಈಗ ಕ್ಲೋಸ್ ಅಂತೆ ಮಚ್ಚ. ಇನ್ನೊಂದು ಅಂಗಡಿ ನುಗ್ತಾ ಇದೀವಿ. ಫೈನಲಿ ಮನೆಗೆ ಹೊರಟಿದ್ದೀನಿ. ನಮ್ಮ ಡ್ಯಾಮ್ ಸ್ಲಿಪ್ಪಿ ನಿದ್ದೆ ಬರ್ತಾ ಇದೆ ಗೈಸ್. ಫೈನಲಿ ಮನೆ ರೀಚ್ ಆಗಿದ್ದೀನಿ. ಆ್ಯಂಡ್ ನೋಡಿ ಇವತ್ತಿನ ಶಾಪಿಂಗು. ಲೆಟ್ಸ್ ಗೋ. ನಿದ್ದೆ ಬರ್ತಿತ್ತು ಕಾರಲ್ಲಿ.
ಆ್ಯಂಡ್ ಕ್ಯಾಬ್ ಅಣ್ಣ ಸಖತ್ತಾಗಿ ಮಾತಾಡ್ಕೊಂಡು ಬಂದ್ರಿ. ನಾನು ಕ್ಯಾಬ್ ಅಣ್ಣ ಒಂಚೂರು ಏನೋ ಅದು ಇದು ಇರುತ್ತಲ್ಲ ಗೈಸ್. ಸೊ ಮಾತಾಡ್ಕೊಂಡು ಬಂದೆ ಆ್ಯಂಡ್ ನಿದ್ದೆ ಬಂದಿತ್ತು. ಮತ್ತು ಆ ಅಂಕಲ್ ಅಣ್ಣ ಊಟ ಆಯ್ತಾ ಅಂತ ಕೇಳ್ತವ್ರು, ನಾನು ರೆಸ್ಪಾಂಡೇ ಮಾಡ್ತಿಲ್ಲ. ಸಾರ್ ಅಂದರು, ಎದ್ಬಿಟ್ಟೆ. ಆಮೇಲೆ ಮಲ್ಕೊಂಬಿಟ್ಟಿದ್ರು. ಸರ್ ಸಾರಿ, ಇಲ್ಲ ಇಟ್ಸ್ ಓಕೆ ಅಂದೆ. ಸೊ ಈಗ ಮೇಲೆ ಹೋಗ್ತಾಯಿದ್ದೀನಿ. ಹೋಗಿ ನನ್ನ ಬಟ್ಟೆ ಗಿಟ್ಟೆಲ್ಲ ಇಟ್ಟು, ನನಗಂತೂ ಇವಾಗ ನಿದ್ದೆ ಬರಲ್ಲ, ಫಸ್ಟ್ ಶೋರ್ ಬರಲ್ಲ. ಯಾಕೆ ಹಿಂಗೆ ಆಗ್ತಿದೆ ನಂಗೆ ಗೊತ್ತಿಲ್ಲ. ನಿದ್ದೆ ಅಂತೂ ಈಗ ಬರೋದೇ ಇಲ್ಲ. 3, 4, 5 ಗಂಟೆ ಆಗೋದು ಬರಲ್ಲ. ಅದಾದ ಒಂದು 2 ಅವರ್ ಮಲ್ಕೊಳ್ಳೋದು, ಮತ್ತು ಎದ್ದು ನಾಳೆ ಶೂಟ್ ಹೋಗಬೇಕು. ಅದಕ್ಕೆ ಈಗ ಹೋಗಿ ಇದನ್ನೆಲ್ಲ ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ.